ಕೂರ್ಗ್ ಕೂರ್ಗ್ ಬಗ್ಗೆ ಸುಂದರವಾದ ಸಂಗತಿಗಳು. ಮೊದಲನೆಯದು ಹಬ್ಬಿ ಜಲಪಾತ. ಜಲಪಾತದ ಬೋರ್ಗರೆಯುವ ಶಬ್ದಗಳ ಮಧ್ಯದಲ್ಲಿ ನೀವು ಹೇಗೆ ಶಾಂತಿ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳಬಹುದು ಎಂಬುದು ಅದ್ಭುತವಾಗಿದೆ. ಪಶ್ಚಿಮ ಘಟ್ಟಗಳ ಕಡಿದಾದ ಇಳಿಜಾರುಗಳಲ್ಲಿ ಹಲವಾರು ತೊರೆಗಳು ಸೇರಿಕೊಂಡು ಹಬ್ಬಿ ಜಲಪಾತವನ್ನು ರೂಪಿಸುತ್ತವೆ. ಇಲ್ಲಿಂದ ನೀರು ಕಾವೇರಿ ನದಿಗೆ ಹರಿಯುತ್ತದೆ. ಜಲಪಾತದ ಬಳಿ ಇರುವ ಕಾಳಿ ಮಾತಾ ದೇವಾಲಯವು ಭೇಟಿ ನೀಡಲು ಅರ್ಹವಾಗಿದೆ. ಇನ್ನು ಎರಡನೆಯದ್ದು ಪುತ್ತರಿ ಹಬ್ಬ. ಪುತ್ತರಿ ಎಂದರೆ ಹೊಸ ಅಕ್ಕಿ ಮತ್ತು ಕೂರ್ಗ್ನಲ್ಲಿ ಸುಗ್ಗಿಯ ಹಬ್ಬದ ಹೆಸರು. ನವೆಂಬರ್ ಕೊನೆಯಲ್ಲಿ ಅಥವಾ ಡಿಸೆಂಬರ್ ಆರಂಭದಲ್ಲಿ ಆಚರಿಸಲಾಗುತ್ತದೆ. ಪುತ್ತರಿ ಬಹಳಷ್ಟು ಹಾಡು ಮತ್ತು ನೃತ್ಯ ಆಚರಣೆಗಳನ್ನು ಒಳಗೊಂಡಿದೆ ಮತ್ತು ಇದು ಪ್ರವಾಸಿಗರಿಗೆ ಸ್ಮರಣೀಯ ಅನುಭವವಾಗಿದೆ. ಇನ್ನು ಮೂರನೆಯದ್ದು ಮಡಿಕೇರಿ. ಈ ಗಿರಿಧಾಮವನ್ನು ದಕ್ಷಿಣ ಭಾರತದ ಕಾಶ್ಮೀರ ಎಂದು ಕರೆಯಲಾಗುತ್ತದೆ ಮತ್ತು ಅಂತಹ ಅಭಿನಂದನೆಯೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಲು ಹೆಚ್ಚಿನ ಕಾರಣಗಳ ಅಗತ್ಯವಿಲ್ಲ. ಮಾಲಿನ್ಯಮುಕ್ತ ಮತ್ತು ಪ್ರಶಾಂತವಾಗಿರುವ ಹಲವಾರು ಸ್ಥಳಗಳನ್ನು ನೀವು ಕಾಣುವುದಿಲ್ಲ. ಇದು ಪರಿಪೂರ್ಣ ರೊಮ್ಯಾಂಟಿಕ್ ಗೇಟ್ವೇ ಆಗಿದೆ. ಇನ್ನು ನಾಲ್ಕನೆಯದ್ದು ಓಂಕಾರೇಶ್ವರ ದೇವಸ್ಥಾನ. 1820ರಲ್ಲಿ ಲಿಂಗರಾಜೇಂದ್ರ ನಿರ್ಮಿಸಿದ ಈ ಶಿವನ ದೇವಾಲಯವು ಗೋಥಿಕ್ ಮತ್ತು ಇಸ್ಲಾಮಿಕ್ ವಾಸ್ತುಶಿಲ್ಪದ ಮಿಶ್ರಣವಾಗಿದೆ. ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾದ ಶಿವಲಿಂಗವನ್ನು ಕಾಶಿಯಿಂದ ಎಲ್ಲ ರೀತಿಯಲ್ಲಿ ತರಲಾಯಿತು. ದೇವಾಲಯವು ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿರುವುದರಿಂದ ಇದು ಹೆಚ್ಚು ಆಕರ್ಷಕವಾಗಿದೆ. ಅದರ ಮಧ್ಯದ ಗುಮ್ಮಟ ಮತ್ತು 4 ಮಿನಾರ್ಗಳೊಂದಿಗೆ ಇದು ಮುಸ್ಲಿಂ ದರ್ಗಾವನ್ನು ಹೋಲುತ್ತದೆ. ಇನ್ನು ಐದನೇ ವಿಷಯಕ್ಕೆ ಬಂದರೆ ಬೈಲಕುಪ್ಪೆ. ಕೂರ್ಗ್ ದಕ್ಷಿಣ ಭಾರತದ ಅತಿದೊಡ್ಡ ಟಿಬೆಟಿಯನ್ ವಸಾಹತು ಹೊಂದಿದೆ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ನೀವು ಬೈಲಕುಪ್ಪೆಗೆ ಭೇಟಿ ನೀಡಿದಾಗ ನಾಮ್ಡ್ರೋಲಿಂಗ್ ಮಠಕ್ಕೆ ಹೋಗಿ ಕರಕುಶಲ ವಸ್ತುಗಳನ್ನು ಖರೀದಿಸಿ ಮತ್ತು ಅಧಿಕೃತ ಟಿಬೆಟಿಯನ್ ಮೋಮೋಗಳನ್ನು ಆನಂದಿಸಿ. ಇನ್ನು ಆರನೇ ವಿಷಯಕ್ಕೆ ಬಂದರೆ ಕಾಫಿ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಕೃತಜ್ಞರಾಗಿರಲು ಕೆಲವು ಕಾರಣಗಳಲ್ಲಿ ಒಂದಾಗಿದೆ. ಅವರು ಇಲ್ಲಿ ಕಾಫಿ ತೋಟಗಳನ್ನು ಪರಿಚಯಿಸಿದರು ಮತ್ತು ಈಗ ಕೂರ್ಗ್ ದೇಶದ ಅತಿ ಹೆಚ್ಚು ಕಾಫಿ ಉತ್ಪಾದಕರಲ್ಲಿ ಒಂದಾಗಿದೆ. ಕೂರ್ಗ್ ಕಾಫಿ
ಅದರ ನೀಲಿ ಬಣ್ಣ, ಶುದ್ಧ ಬೀನ್ಸ್ ಮತ್ತು ಉತ್ತಮವಾದ ಮದ್ಯದ ಗುಣಗಳಿಗೆ ಹೆಸರುವಾಸಿಯಾಗಿದೆ. ಇದು ಪ್ರಪಂಚದಾದ್ಯಂತ ಬೇಡಿಕೆಯಿದೆ. ಋತುವಿನಲ್ಲಿ ಇಡೀ ಸ್ಥಳವು ಕಾಫಿ ಅಂಗಡಿಯ ತಾಜಾ ವಾಸನೆಯನ್ನು ಹೊಂದಿರುತ್ತದೆ. ಇನ್ನು 7ನೇ ವಿಷಯಕ್ಕೆ ಬಂದರೆ, ಕೂರ್ಗ್ ತಿನಿಸು. ಸ್ಥಳೀಯ ದಂತಕಥೆಯ ಪ್ರಕಾರ ಕೊಡುವರು ಅಲೆಕ್ಸಾಂಡರ್ ದಿ ಗ್ರೇಟ್ ವಂಶಸ್ಥರು. ಅವರು ಶುದ್ಧ ಮಾಂಸಾಹಾರಿಗಳು ಮತ್ತು ಅವರ ಮಾಂಸವನ್ನು ಬಹಳಷ್ಟು ತೆಂಗಿನಕಾಯಿ ಮಸಾಲೆಗಳು ಮತ್ತು ಕರಿಬೇವಿನ ಎಲೆಗಳೊಂದಿಗೆ ಬೇಯಿಸಲಾಗುತ್ತದೆ. ಕೆಲವು ಪ್ರಸಿದ್ಧ ಕೂರ್ಗ್ ಭಕ್ಷ್ಯಗಳು ಪಾಂಡಿ ಕರಿ, ಅಟ್ಟಿ ಪಾಯಸ, ಕಡುಬು ಮತ್ತು ಬೆಂಬಲೆ. ಇನ್ನು 8ನೇ ವಿಷಯಕ್ಕೆ ಬಂದರೆ, ಕೊಡವ ಹಾಕಿ ಹಬ್ಬ. ಮಡಿಕೇರಿ ಕೊಡವ ಸಮುದಾಯದಲ್ಲಿ ಹಾಕಿ ಎಂದರೆ ಒಂದು ಕ್ರೇಜ್. ಆದ್ದರಿಂದ ಸಮುದಾಯದ ಒಂದು ಕುಟುಂಬವು ಪ್ರತಿ ವರ್ಷ ಈ ಪ್ರಸಿದ್ಧ ಹಾಕಿ ಪಂದ್ಯಾವಳಿಯನ್ನು ಆಯೋಜಿಸುತ್ತದೆ. ಇದು ವಿಶ್ವದ ಅತಿದೊಡ್ಡ ಫೀಲ್ಡ್ ಹಾಕಿ ಈವೆಂಟ್ಗಳಲ್ಲಿ ಒಂದಾಗಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಗುರುತಿಸಲ್ಪಟ್ಟಿದೆ. 50ಕ್ಕೂ ಹೆಚ್ಚು ಕೊಡವರು ಹಾಕಿಯನ್ನು ಭಾರತವನ್ನು ಪ್ರತಿನಿಧಿಸಿದ್ದಾರೆ ಮತ್ತು ಅವರಲ್ಲಿ 7 ಮಂದಿ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ್ದಾರೆ. ಇನ್ನು 9ನೇ ವಿಷಯಕ್ಕೆ ಬಂದರೆ, ದುಬಾರೆ ಆನೆ ಶಿಬಿರ. ನಮ್ಮಲ್ಲಿರುವ ಮಗುವನ್ನು ಹೊರತರುವ ಆನೆಗಳ ಬಗ್ಗೆ ಏನಾದರೂ ಇದೆ. ಕರ್ನಾಟಕವು ತನ್ನ ಆನೆಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ದುಬಾರೆ ತರಬೇತಿ ಸೌಲಭ್ಯವು ಯಾವುದೇ ಪ್ರಾಣಿ ಪ್ರಿಯರಿಗೆ ಸಂತೋಷಕರ ಅನುಭವವಾಗಿದೆ. ಮತ್ತು ಇದು ಕೇವಲ ಆನೆಗಳಲ್ಲ, ಸುತ್ತಮುತ್ತಲಿನ ಕಾಡುಗಳಲ್ಲಿ ಚಿರತೆಗಳು, ಗೌರ್ಗಳು, ಕರಡಿಗಳು, ನವಿಲುಗಳು ಮತ್ತು ಪಾರ್ಟ್ರಿಡ್ಜ್ಗಳನ್ನು ಸಹ ಕಾಣಬಹುದು. ಇನ್ನು 10ನೇ ವಿಷಯಕ್ಕೆ ಬಂದರೆ, ನಿಸರ್ಗಧಾಮ. ಕಾವೇರಿ ನದಿಯಿಂದ ರೂಪುಗೊಂಡ ಕೂರ್ಗ್ ಬಳಿಯ ದ್ವೀಪ ನಿಸರ್ಗಧಾಮವನ್ನು ನೇತಾಡುವ ಸೇತುವೆಯ ಮೂಲಕ ಪ್ರವೇಶಿಸಬಹುದು. ಈ ಸ್ಥಳವು ವಿಹಾರಕ್ಕೆ ಮತ್ತು ದೋಣಿ ವಿಹಾರಕ್ಕೆ ಸೂಕ್ತವಾಗಿದೆ. 25 ಎಕರೆ ವಿಸ್ತೀರ್ಣದ ದ್ವೀಪವು ಬಿದಿರು, ತೇಗ ಮತ್ತು ಶ್ರೀಗಂಧದ ಮರಗಳಿಂದ ತುಂಬಿದೆ ಮತ್ತು ಜಿಂಕೆ, ನವಿಲು ಮತ್ತು ಮೊಲಗಳಂತಹ ಪ್ರಾಣಿಗಳಿಗೆ ನೆಲೆಯಾಗಿದೆ. ಇನ್ನು 11ನೇ ವಿಷಯಕ್ಕೆ ಬಂದರೆ, ತಲಕಾವೇರಿ ವನ್ಯಜೀವಿ ಅಭಯಾರಣ್ಯ. ಹುಲಿಗಳು, ಚಿರತೆಗಳು, ನರಿಗಳು, ಮುಳ್ಳುಹಂದಿಗಳು, ದೈತ್ಯ ಹಾರುವ ಅಳಿಲುಗಳು, ನಾಗರ ಹಾವುಗಳು, ಹೆಬ್ಬಾವುಗಳು ಮತ್ತು ಆನೆಗಳು ಸೇರಿದಂತೆ ಹಲವಾರು ಪ್ರಾಣಿಗಳಿಗೆ ನೆಲೆಯಾಗಿದೆ. ಮಡಿಕೇರಿ ಬಳಿ ಇರುವ ಈ ವನ್ಯಜೀವಿ ಅಭಯಾರಣ್ಯವು ಕಾವೇರಿ ನದಿಯ ಮೂಲವಾದ ತಲಕಾವೇರಿಯಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ.
ಇದು ಟ್ರೆಕ್ಕಿಂಗ್ಗೆ ಸೂಕ್ತವಾದ ಸ್ಥಳವಾಗಿದೆ. ಭೇಟಿ ನೀಡಲು ಉತ್ತಮ ಸಮಯವೆಂದರೆ ನವೆಂಬರ್ ಮತ್ತು ಏಪ್ರಿಲ್ ನಡುವೆ. ಓಕೆ, ಇನ್ನು ಕೊನೆಯ ವಿಷಯಕ್ಕೆ ಬಂದರೆ ತಡಿಯಂಡಮೋಲ್ ಶಿಖರ 5724 ಅಡಿ ಎತ್ತರದ ತಡಿಯಂಡಮೋಲ್ ಕೂರ್ಗ್ನ ಅತಿ ಎತ್ತರದ ಶಿಖರವಾಗಿದೆ ಮತ್ತು ಚಾರಣಕ್ಕೆ ಸೂಕ್ತ ಸ್ಥಳವಾಗಿದೆ. ಶಿಖರದಿಂದ ಕೆಲವೇ ಕಿಲೋಮೀಟರ್ಗಳ ದೂರದಲ್ಲಿ ಕೊಡವರ ಪವಿತ್ರ ದೇವಾಲಯಗಳಲ್ಲಿ ಒಂದಾದ ಪಾಡಿ ಇಗ್ಗುತಪ್ಪ ದೇವಸ್ಥಾನವಿದೆ. ಚಾರಣವು ದೀರ್ಘವಾಗಿದೆ ಮತ್ತು ದಣಿದಿದೆ, ಆದರೆ ಮೇಲಿನ ಶಾಂತಿ ಮತ್ತು ಶಾಂತತೆಯು ಖಂಡಿತವಾಗಿಯೂ ಎಲ್ಲ ಪ್ರಯತ್ನಗಳಿಗೆ ಯೋಗ್ಯವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.